ಹಿಂಗೆ ಥ್ರೆಡ್ಮಿಲ್ ಮೇಲೆ ಓಡೋದಕ್ಕಿಂತ ಪಕ್ಕದ ಮನೆ ಶೀಲನ ಜೊತೆ ಓಡೋಗಿದ್ರೆ ಇಷ್ಟೊತ್ತಿಗೆ ಲೈಫೇ ಸೆಟ್ಲಾಗಿರೋದು. ಶೀಲಾ ಅಂದ್ಕೊಳ್ಳಿ ನಾಯಿ ಬಾಲ ಬರ್ತಾ ಇದೆ. ಲೇ ಇವಳೆ ಹಾಲಲ್ಲಿ ಮ್ಯಾಟಾಕು, ಡಿಪ್ಸ್ ಹೊಡಿಬೇಕು. ನಾಯಿ ತಿಂದ್ಬಿಟ್ಟಿರೋ ಪಪ್ಸ್ ಇದ್ದಂಗಿದ್ದಾನೆ, ಡಿಪ್ಸ್ ಅಂತೆ. ಕೆಲಸ ಮಾಡೋರಿದ್ರೆ ಏನ್ ಬೇಕಾದ್ರೂ ಮಾಡಿಸ್ಕೊಂತಾನೆ. ರೀ ಏನ್ರಿ ಇದು ಅಸಹ್ಯ? ಸ್ಲೀವ್ಲೆಸ್ ಬನಿಯನ್ನು ಶಾರ್ಟ್ಸ್ ಹಾಕೊಂಡು. ಲೇ ನನ್ನ ಫ್ರೆಂಡ್ ಒಬ್ಳು ಹೇಳ್ತಿದ್ಲಿ ಕಣೆ, ನಾನು ಸ್ಲೀವ್ಲೆಸ್ ಬನಿಯನ್ನು ಶಾರ್ಟ್ಸ್ ಹಾಕೊಂಡು ಓಡಾಡಿದ್ರೆ ತುಂಬಾ ಹಾಟ್ ಆಗಿ ಕಾಣಿಸ್ತೀನಂತೆ. ನನ್ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ಬಿಕಿನಿ ಹಾಕೊಂಡ್ರೆ ತುಂಬಾ ಹಾಟ್ ಆಗಿ ಕಾಣಿಸ್ತೀನಿ ಅಂತ. ಮನೇಲಿ ಹಾಕೊಂಡು ಓಡಾಡ್ಲಾ? ಲೇ ಬಿಚ್ಚಿ ಬಿಸಾಕ್ಬಿಡ್ತೀನಿ, ಸಾಧ್ಯ ಆದ್ರೂ ಸುಟ್ಟಾಕ್ಬಿಡ್ತೀನಿ. ಅಮ್ಮ ಭಾರಿ ಇದಳು, ಕೊಟ್ರಷ್ಟೇ. ಹೇಳಮ್ಮ. ಏನ್ ಮಾಡ್ತಿದೀಯೇ? ಏನಿಲ್ಲ. ಅಳಿ ಅಂದ್ರೆ ಏನ್ ಮಾಡ್ತಿದಾರೆ? ಅವನಾ ಓಡ್ತಾ ಇದ್ದಾನೆ. ಯಾರ ಜೊತೆ? ಅಯ್ಯೋ ಥ್ರೆಡ್ಮಿಲ್ ಅಲ್ಲಮ್ಮ. ನಾನಿರುವಾಗ ನನ್ ಬಿಟ್ಟು ಬೇರೆಯವ್ರ ಜೊತೆ ಓಡೋಗಕ್ಕೆ ಅವನಿಗೆ ಬಿಸಿರಾಗ್ತಾ ಇರ್ಬೇಕು. ಅಂದ್ರೆ ಇಲ್ವಾ ಅಮ್ಮ? ಅಂದ್ರೆ ನಿನ್ ತಂಗಿಗೆ ಮದ್ವೆ ಫಿಕ್ಸ್ ಆಗಿದೆ, ಅರ್ಧ ಕೆಜಿ ಬಂಗಾರ ಕೇಳ್ತಿದಾರೆ. ಅದಕ್ಕೆ ಅಳಿಯಂದ್ರ ಹತ್ರ ಮಾತಾಡೋಣ ಅಂತ. ಹೌದಾ? ಇಲ್ಲೇ ಇದಾರೆ, ಕೊಡ್ತೀನಿರಮ್ಮ. ಅಮ್ಮ ಕೊಡು 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 ಮಾತಾಡ್ತೀನಿ. ಕೊಡು ಕೊಡು. ಹಲೋ, ಹಾ ಹೇಳೈತೆ. ಅಳಿಯಂದ್ರೆ ಅರ್ಧ ಕೆಜಿ ಚಿನ್ನ ಬೇಕಿತ್ತು. ಅಲ್ಲ ಆತೆ, ನನ್ನ ಮದುವೆ ಟೈಮಲ್ಲಿ ಅಕ್ಷತೆಗೆ ಅಂತ ಅರ್ಧ ಕೆಜಿ ಅಕ್ಕಿನೇ ಕೊಟ್ಟಿಲ್ಲ ನೀವು. ಈಗ ಇನ್ನೊಂದ್ ಮಗಳಿಗೆ ಅರ್ಧ ಕೆಜಿ ಬಂಗಾರ ಕೊಡ್ತಾ ಇದೀರಾ. ಅದ್ ಹೆಂಗ್ ಕೊಡ್ತೀರಾ ಅಂತ ನಾನು ನೋಡ್ತೀನಿ. ಕಿತ್ತೋಗಿರೋ ನನ್ ಮಗನ ಹತ್ರ ಏನ್ ಮಾತು ಬಿಡಮ್ಮ. ಈ ಸೈಂಟಿಸ್ಟ್ ಕೇಳ್ಬಿಟ್ಟು ಸ್ನಾನ ಮಾಡೋ ಮಿಷನ್ ಅನ್ಕೊಂಡು ನಡೆಸ್ಬೇಕು. ಯಾವನ್ ಮೈ ಉಜ್ಕೊಂಡ್ ಕೂತ್ಕೊಂಡು. ಓ ಇನ್ನ ಅಮ್ಮ ಮಗಳು ಕೊಯ್ತಾನೆ ಇದಾರೆ. ಲೇ ನಿಮ್ಮ ಅಮ್ಮನಿಗೆ ಹೇಳ್ಬಿಡು, ನನ್ನ ಕಡೆಯಿಂದ ನಿನ್ ತಂಗಿ ಮದುವೆಗೆ ನಯಾ ಪೈಸೆ ಸಿಗಲ್ಲ ಅಂತ. ಅಮ್ಮ, ಈ ಮನೆ ಮಾರಾದ್ರೂ ಪರವಾಗಿಲ್ಲ, ಅರ್ಧ ಕೆಜಿ ಬಂಗಾರ ನಾನ್ ತಂದ್ಕೊಡ್ತೀನಿ. ನಾನ್ ಡೈವರ್ಸ್ ಕೊಡ್ತೀನಿ. ನಂಗೆ ಗೊತ್ತಿರೋನೊಬ್ಬ ಮನೆಗೆ ಬರ್ತಿದ್ದಾನೆ, ಮಟನ್ ಫ್ರೈ ಮಾಡೆ. ನೀವು 2 ಗಂಟೆ ಹೊರಗಡೆ ಹೋಗ್ ಬನ್ನಿ, ನನಗೂ ಗೊತ್ತಿರೋನೊಬ್ಬ ಬರ್ತಾ ಇದ್ದಾನೆ. ಬರ್ತಾ ಇದ್ದಾನೆ? ಏನೇ ಮಾತಾಡ್ತಿದ್ಯಾ? ಯಾವನ ಮನೆಗೆ ಬರ್ತಾನ ಅಂದ್ರೆ ಏನ್ ಅರ್ಥ ಅದು? ಉರಿತು ತಾನೆ? ನಿನ್ ಫ್ರೆಂಡ್ಸಿಗೆಲ್ಲ ಅಡ್ಗೆ ಮಾಡಾಕಕ್ಕೆ ನನ್ನ ಮದ್ವೆ ಆಗಿದ್ಯಾ? ಮೊನ್ನೆ ಅವನು ಬೋಳ್ತಲೆ ಪ್ರಶಾಂತ ಸಾಂಬಾರಿಗೆ ಬೀನ್ಸ್ ಹಾಕ್ಬೇಡ ಅಂತಾನೆ. ಚಿಕನ್ ಸಾಂಬಾರ್ಗೆ ಅವನೇ ಬೀನ್ಸ್ ಹಾಕ್ತಾನೆ. ಮಿಕ್ಕಿರೋ ಬೀನ್ಸ್ ಇನ್ನೇನ್ ಅವ್ರ ಅಪ್ಪಂಗ್ ಹಾಕ್ಲಾ ಇಲ್ಲ ನಿಮ್ಮಪ್ಪಂಗ್ ಹಾಕ್ಲಾ? ಮುಚ್ಚೋ. ಇನ್ನೇ ಅವನ್ಗೂ ಒಗ್ಗರಣೆನೆ ಹಾಕ್ಬಾರ್ದಂತೆ. ಪಾಯಸಕ್ಕಾರೆ ಒಗ್ಗರಣೆ ಹಾಕ್ತಾರೆ. ನಂಗ್ ಬೇಕು ಅಂದ್ರೆ ಕಾಫಿಗೂ ಒಗ್ಗರಣೆ ಹಾಕ್ತೀನಿ, ಕುಡಿತಾ ಇರ್ಬೇಕಷ್ಟೇ. ಏನೋ ಮಿಸ್ಟೇಕ್ ಆಗುತ್ತಪ್ಪ, ಇನ್ನೊಂದ್ ಟೇಕಲ್ ಸರಿ ಮಾಡ್ಕೊಂತೀವಿ. ಇನ್ನೊಂದ್ ಟೇಕಲ್ ಸರಿ ಮಾಡ್ಕೊಳಕ್ ಅದೇನ್ ಸಿನಿಮಾ ಶೂಟಿಂಗ್ ಏನೇ? ಸಂಸಾರ ಕಣೆ. ಸ್ಟೋವ್ ಮೇಲೂ ಖಾಲಿ ಇದೆ, ಪಾತ್ರೆ ಎಲ್ಲ ಖಾಲಿ ಆಗಿದೆ. ಲೇ ಏನೇ ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಬಿಟ್ಟಿದ್ಯಾ? ಮಧ್ಯಾಹ್ನ ಊಟಕ್ಕೇನೆ? ಇವತ್ತು ಊಟ ಇಲ್ಲ, ಉಪವಾಸ. ಉಪವಾಸ ಯಾಕೆ? ರೀ ಪಾಪ ಕಣ್ರಿ, ಆ ಅಳ್ಸಿದ್ ಕುಂಕುಮ ಸೀರಿಯಲ್ ಹೀರೋಯಿನ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೆ ಅವಳು ಹಾಸ್ಪಿಟಲ್ ಅಲ್ಲಿ ಇದ್ರೆ ಗಂಟ್ಲನ್ನ ಹೆಂಗಿಳಿತರಿ? ಲೇ ಅದು ಸೀರಿಯಲ್ ಕಣೆ. ಶೂಟಿಂಗ್ ಮುಗಿದ್ಮೇಲೆ ಅವ್ರು ಕ್ಯಾರನ್ಗೆ ಹೋಗ್ಬಿಟ್ಟು ಚಿಕನ್ ಮಟನ್ ಅಂತ ತಿನ್ಕೊಂಡ್ ಕೂತಿರ್ತಾರೆ. ರೀ ಸೀರಿಯಲ್ ಆದ್ರೇನು? ನಿಜ ಜೀವನದಲ್ಲಿ ಆಗೋ ಕಥೆನೆ ತಾನೇ ಸೀರಿಯಲ್ ಮಾಡೋದು. ಓಹೋ, ನೀನ್ ಆ ರೂಟಲ್ಲಿ ಬರ್ತಾ ಇದೀಯಾ? ಮಾಡ್ತೀನಿ. ಒಂದ್ ಕೆಲ್ಸ ಮಾಡೆ, ಈ ತಿಂಗಳು ರೇಷನ್, ಕರೆಂಟ್, ವಾಟರ್ ಬಿಲ್ಸ್ ಎಲ್ಲ ಒಂಚೂರು ಅರೇಂಜ್ ಮಾಡ್ಬಿಡೆ. ಅರೇಂಜ್ ಮಾಡ್ಬಿಡು. 5ನೇ ತಾರೀಕು ಸಂಬಳ ಆಗತ್ತಲ್ರಿ? ಬರುತ್ತೆ ಕಣೆ. ಪಾಪ ಅಳಿಸಿದ ಕುಂಕುಮ ಸೀರಿಯಲ್ ಹೀರೋಯಿನ್ ಹಾಸ್ಪಿಟಲ್ ಇದ್ದಾಳಲ್ವಾ, ಅವಳು ಖರ್ಚು ಕೊಡ್ಬೇಕು ಅನ್ಕೊಂಡಿದೀನಿ. ರೀ ಸೀರಿಯಲ್ ಹೀರೋಯಿನ್ ಖರ್ಚಿಗೆ ನೀವ್ಯಾಕೆ ಕೊಡ್ಬೇಕು? ಅಷ್ಟಕ್ಕೂ ಸೀರಿಯಲ್ ಅಲ್ವಾ? ಸೀರಿಯಲ್ ಆದ್ರೆ ಏನೇ, ನಿಜ ಜೀವನದಲ್ಲಿ ನಡೆಯೋ ಕಥೆನೆ ತಾನೇ ಸೀರಿಯಲ್ ಮಾಡೋದು. ರೀ ಮುದ್ದೆ, ಬಸ್ಸಾರು, ಕಾಳ್ ಪಲ್ಯ, ಹಪ್ಳಕ್ಕೆಲ್ಲ ರೆಡಿ ಮಾಡ್ತೀನಿ, ಊಟಕ್ ಬಂದ್ಬಿಡಿ. ಮಳ್ಳಿ ಉತ್ತ ಕೈ ಹಾಕಿ ಹಾವಿಡಿಯ ಮಕ್ಕಳು ನಾವು. ಜುಜುಬಿ ಎರೆ ಹುಳ ನೀನು. ಬ್ಲಾಕ್ ಮೇಲ್ ಮಾಡಿ ಕೆಲಸ ಮಾಡಿಸ್ತಿದ್ಯಾ? ಮಾಡ್ತೀನಿ. ಸರಿ ಅಮ್ಮ, ಸೊಂಟ ಏನಾಯ್ತೆ? ಇಟ್ಕೋತು. ಏನು ಇಟ್ಕೋತು? ಅದೇ ಏನು? ಸೊಂಟ. ಸೊಂಟ ಹಿಡ್ಕೊಳ್ಳಷ್ಟು ಸಾಹಸ ಏನ ಮಾಡಕೋದೆ? ಬಕೆಟ್ ಇಟ್ಕೊಳಕ್ ಹೋದೆ. ಬಕೆಟ್ ಅಲ್ಲಿ ನೀರೇ ಇಲ್ವಲ್ಲೇ? ಅಲ್ಲಿ ನೀರಿರೋದು ಇಂಪಾರ್ಟೆಂಟಾ? ನನ್ ಸೊಂಟ ಇಂಪಾರ್ಟೆಂಟಾ? ಸೊಂಟನೇ ಇಂಪಾರ್ಟೆಂಟ್. ಬಾ 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 ಬಾ. ನಾನು ನಡೀತೀನಿ. ನಡಿ ನಡಿ. ಅಮ್ಮ. ಓ ಅಮ್ಮ.
ಸಾರಿ 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 ಕಣೆ ಸಾರಿ. ನೀರು. ನೀರು. ಹಾ ತಗೋ ತಗೋ ಕುಡಿ. ಮತ್ತೇನಾಯ್ತು? ಹಿಡ್ಕೋತು. ಏನು ಹಿಡ್ಕೋತು. ಏನು? ಕೈ. ಹಿಂಗ್ ಪದೇ ಪದೇ ಹಿಡ್ಕೊಳತ್ತೆ ಅಂತ ಗೊತ್ತಿದ್ರೆ ನಾನು ಇನ್ನೊಬ್ರು ಇಟ್ಕೊತಿದ್ನಲ್ಲೇ. ರೀ. ಏನು ಏನೇನಿಂದು? ರೀ ಹ್ಮ್ ಬಾನು ಮನೇಲಿ ಅವ್ಳ ಗಂಡ ಏನೂ ಮಾಡಕ್ ಬಿಡಲ್ವಂತೆ. ಇನ್ನು ರಾಣಿ ಅವ್ರ ಮನೇಲಿ ಅಡುಗೆ ಮಾಡಿನೇ ಇದಾನಂತೆ. ಇನ್ನು ಸುಷ್ಮಿತಾ ಮನೇಲಿ ಸುಸ್ತಾಗಕ್ಕೆ ಬಿಡಲ್ವಂತೆ ರೀ. ಇನ್ನು ರೇಷ್ಮಾ ಮನೇಲಿ ಅವಳು ರೆಸ್ಟ್ ಮಾಡ್ತಾನೆ ಇರ್ತಾಳಂತೆ. ನಾನೊಬ್ಳೆ ಇಲ್ಲಿ ನಾಯಿ ತರ ಕೆಲ್ಸ ಮಾಡ್ತಾ ಇದೀನಿ. ಅದಕ್ಕೇನ್ ಮಾಡ್ಬೇಕೀಗ? ನನ್ಗದೆಲ್ಲ ಗೊತ್ತಿಲ್ಲ. ನಾಳೆ ಕೆಲ್ಸದೊಳ್ಳ ಕರ್ಸ್ಬೇಕಷ್ಟೇ. ಏನಂದೆ? ಇಲ್ಲ ಅಂದ್ರೆ ಇದೇ ಫ್ಯಾನಿಗೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತೀನಿ. ನಾಟಕ ಸರಿಯಾಗಿ ಮಾಡ್ತಾವಳೆ. ಯಾರ್ ನೀನು? ನಾನೇನ್ ಗಂಡ ಕಣೆ. ನಾನ್ ಕೇಳಿದ ಅವಳಿಗೆ. ರತ್ನ ಅಂತ ಮನೆ ಕೆಲಸದವಳು. ನಮಸ್ಕಾರ ಅಮ್ಮರೇ. ಮುಂಚೆ ಏನ್ ಕೆಲ್ಸ ಮಾಡ್ತಿದ್ದಮ್ಮ? ಅಮ್ಮೋರೆ ಮನೆ ಕೆಲ್ಸದವ್ರ್ತಾವ್ ಏನ್ ಕೆಲ್ಸ ಅಂತ ಕೇಳಾರ? ಅಂದ್ರೆ ಎಲ್ ಕೆಲ್ಸ ಮಾಡ್ತಿದ್ದೆ ಅಂತ. ಹಂಗ ಇಲ್ಲ ಯಲಂಕುತ ಒಂದ್ ದೊಡ್ಡ ಮನೇಲಿ ಕೆಲ್ಸ ಮಾಡ್ತಿದ್ದೆ. ಮತ್ ಅಲ್ಲೇನಾಯ್ತು? ಅಯ್ಯೋ ಅಮ್ಮಂಗೊಬ್ಳು ಮಗ್ಲಿದ್ಲಾ, ಯಾವಾಗ ನೋಡು ರೀಲ್ಸ್ ಮಾಡ್ತಾ ಕೂತ್ಕೊಳ್ಳಲು. ಗಂಟೆಗೆ ಒಂದ್ ಬಟ್ಟೆ ಬಿಚ್ಚಿ 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 ಹಾಕೊಳ್ಳು. ನನಗೂ ವಾಗ್ದು ಸಾಕಾಯ್ತು. ಅಯ್ಯೋ ನಿನ್ ಮಕ ಮುಚ್ಚ, ನಿನ್ ಬರ್ಬಾರ್ದು ಬರ, ನಿನ್ ಯಾಕೆ ಕೊಟ್ಟೋಗ, ನಿನ್ ಮಕ ಮುಚ್ಚ. ಹಿಂಗೆಲ್ಲ ಬೈದ? ಮನ್ಸಲ್ ಬೈಕೊಂಡು ಕೆಲ್ಸ ಬಿಟ್ಬಿಟ್ಟೆ ಅಮ್ಮರೇ. ಎಲ್ಲೋ ಹಿಂಗೆ ಬೈದೆ ಅನ್ಕೊಂಡೆ. ಆಮೇಲೆ ನೆನ್ನೆ ತಾನೇ ಇನ್ನೊಂದ್ ಕಡೆ ಕೆಲ್ಸ ಕೇಳ್ಕೊಂಡು ಹೋಗಿದ್ದೆ. ಆಮೇಲೆ ಏನಾಯ್ತು? ಅಯ್ಯೋ ಅವಯ್ಯ, ಬೆಳಿಗ್ಗೆ ಕೆಲ್ಸಕ್ಕೆ 500 ಕೊಡ್ತೀನಿ, ರಾತ್ರಿ ಕೆಲ್ಸಕ್ಕೆ 500 ಕೊಡ್ತೀನಿ ಅನ್ಬಿಡದ. ಕಪ್ ಬೆಳಗ್ ಬಾರ್ಸ್ಬಿಡ್ಬೇಕಾಗಿತ್ತು. ಹೊಡ್ದೆ ಅಮ್ಮೋರೆ. ಹೊರ್ಗಡೆ ಬಂದ್ಮೇಲೆ ಗೊತ್ತಾಯ್ತು ಅದು ಕಾಲ್ ಸೆಂಟ್ರು 2 ಶಿಫ್ಟ್ ಕೆಲ್ಸ ಮಾಡ್ಬೇಕು ಅಂತ. ಅಂದಂಗೆ ನೀವ್ ಯಾವ ಮನೇಲಿ ಕೆಲ್ಸ ಮಾಡಿರಿ? ಏಯ್ ಎದ್ದಳೆ ಮೇಲೆ. ನಾನ್ ನೋಡಕ್ ಮನೆ ಕೆಲ್ಸದೊಳ್ ತರ ಕಾಣಿಸ್ತೀನಾ? ಟ್ರೋಲ್ 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 ಕಣೆ. ನೋಡಮ್ಮ, ನಮ್ ಮನೇಲಿ ಎಲ್ಲಾ ಕೆಲ್ಸ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಊಟ ತಿಂಡಿ ಇರೋಕ್ ಜಾಗ ಎಲ್ಲಾ ಕೊಟ್ಟು ತಿಂಗಳಿಗೆ 5,000 ರೂಪಾಯಿ ಕೊಡ್ತೀವಿ. ಸರಿ ಅಮ್ಮೋರೆ. ಮುಂಚೆ ಎಷ್ಟು ಕೊಡ್ತಿದ್ರು? ಊಟ ತಿಂಡಿ ಇರೋಕ್ ಜಾಗ ಏನು ಕೊಡದೆ 1,000 ಕೊಡೋರು. ಅಯ್ಯೋ, ಆ ಥರದಲ್ಲಿ 4,000 ಜಾಸ್ತಿ ಮಾಡ್ಬಿಟ್ನಾ. ಈ ನನ್ ಮಗ ಬೇರೆ ಗುರಾಯಿಸ್ತಾ ಇದ್ದಾನೆ. ಜಿಂಗ್ ಚಕ್ ಜಿಗ್ ಜಿಗ್ ಚಕ್ ಜಿಂಗ್ ಚಕ್ ಜಿಗ್ ಜಿಗ್ ಚಕ್. ಅಮ್ಮರೆ ಕಾಲೆತ್ತಿ. ಈ ಕಾಲಲ್ಲ ಅಮ್ಮರೆ, ಫೋನ್ ಕಾಲೆತ್ತಿ. ನೀನೋ ನಿನ್ ಭಾಷೆನೋ. ಲೇ, ಏನೇ ಒರೆಸ್ತಾ ಇದ್ಯಾ? ಕಲೆ ಎಲ್ಲ ಹಂಗೆ ಇದೆ. ಕಲೆ ಇದ್ದೋರ್ನ ಬೆಳ್ಸಿ ಅಮ್ಮೋರೆ. ಏನೇ ನಿಂದು? ನೆಲ ಒರೆಸೋ ಹುಟ್ಟೇನ್ರಿ ಇದು? ಕಲೆ ಎಲ್ಲ ಹಂಗೆ ಇದೆ. ಯಾಕಮ್ಮ? ನಂಗೆ ಕೈ ಬಟ್ಟೆಲ್ ಒರೆಸಿ ಅಷ್ಟೇ ಅಭ್ಯಾಸ ಯಜಮಾನ್ರೆ, ಇಂಥದೆಲ್ಲ ಹೊಸ್ದು. ಪಾಪ ಕಣೆ, ಬಡವ್ರ ಮನೇಲಿ ಕೆಲಸ ಮಾಡಿದವಳು. ಪಾಪ ಮಾಪ ಅಂದ್ರೆ ನೋಡಿಲ್ವಂತೆ. ನಿನಗೆ ಗೊತ್ತು ತಾನೆ, ಮತ್ ತೋರ್ಸ್ಕೊಡ್ಬೇಕು ತಾನೆ. ತೋರ್ಸ್ಕೊಡು. ಸರಿ. ನೋಡಮ್ಮ, ಹಿಂಗ್ ಒರ್ಸೋದು. ನೋಡ್ದೆ ಅಮ್ಮೋರೆ. ಆದ್ರೂ ನೀವು ನಮ್ ಫೀಲ್ಡ್ ಬರ್ಬೇಡಿ, 4 ಜನದ ಕೆಲ್ಸ ತಿನ್ಕೊಬಿಡ್ತೀರಿ. ಲೈ, ಮುಚ್ಕೊಂಡೋಗಿ ಬಿಸಿ ಬೇಳೆ ಬಾತ್ ಮಾಡೆ. ನಂಗ್ ಚೈನೀಸ್ ಫುಡ್ ಮಾಡಕ್ ಬರಿಕಲ್ಲ ಅಮ್ಮೋರೆ. ಏನೇ ನಿಂದು? ತಿಂಡಿ ಮಾಡು ಅಂದ್ರೆ ಚೈನೀಸ್ ಫುಡ್ ಬರಲ್ಲ ಅಂತಾಳೆ. ಯಾಕಮ್ಮ? ನಾನು ಆ ಹೆಸರೆಲ್ಲ ಕೇಳೇ ಇಲ್ಲ ಯಜಮಾನ್ರೆ. ಚೈನೀಸ್ ಫುಡ್ ಅಂದ್ರೆ ಏನು ಅಂತ ನಂಗೆ ಗೊತ್ತೇ ಇಲ್ಲ. ಪಾಪ ಕಣೆ, ಬಡವ್ರ ಮನೇಲಿ ಕೆಲಸ ಮಾಡಿದವಳು. ಚೈನೀಸ್ ಫುಡ್ ಎಲ್ಲ ಮಾಡಕ್ ಬರುತ್ತಾ? ಬಿಸಿ ಬೇಳೆ ಬಾತ್ ಚೈನೀಸ್ ಫುಡ್ಡಾ? ನಿನಗ್ ಮಾಡಕ್ ಬರುತ್ತ ತಾನೆ, ಮತ್ತೆ ಹೇಳ್ಕೊಡು. ಫಸ್ಟು ಎಣ್ಣೆ ಎಲ್ಲ ಹಾಕೊಂಡು ಒಗ್ಗರಣೆ ಹಾಕೋಬೇಕು. ಆಮೇಲೆ ಈ ಅಕ್ಕಿನ ತೆಗೆದು ಅದ್ರಲ್ಲಿ ಹಾಕೋ. ಆಮೇಲೆ ತೊಗರಿ ಬೇಳೆ ಇದು ಹಿಂಗೆ ಕ್ಲೋಸ್ ಮಾಡು. ಹಿಂಗೆ 2 ವಿಷಲ್ ಬಂದ್ರೆ ಬಿಸಿ ಬೇಳೆ ಬಾತ್ ರೆಡಿ ಆಗತ್ತೆ. ಮತ್ತೇನ ನಿಂದು? ಅಲ್ಲಿ ನೋಡಿ. ಶಾರದಾ,
ನಾನಲ್ಲಿ ಕಷ್ಟಪಟ್ಟು ಬಿಸಿ ಬೇಳೆ ಬಾತ್ ಮಾಡೋದ್ ಹೆಂಗೆ ಅಂತ ತೋರ್ಸ್ಕೊಡ್ತಿದ್ರೆ ಇವಳು ಇಲ್ಲಿ ಟಿವಿ ನೋಡ್ತಿದ್ದಾಳೆ. ಯಾಕಮ್ಮ? ನಾನ್ ನೋಡೋದ್ ಒಂದೇ ಒಂದ್ ಸೀರಿಯಲ್ ಯಜಮಾನ್ರೆ, ಅದು ರಿಪೀಟ್ ಅಲ್ಲಿ ಕಷ್ಟು. ಪಾಪ ಕಣೆ, ಬಡೂರು ಒಂದು ಸೀರಿಯಲ್ಲು ನೋಡಬಾರ್ದಾ? ಹೋಗಮ್ಮ, ಹೋಗ್ ಬೇರೆ ಕೆಲಸ ನೋಡ್ಕೋ, ಹೋಗು ಹೋಗು. ಈ ಮನೇಲಿ ಕೆಲ್ಸದವಳು ಅವಳ ಇಲ್ಲ ನಾನು ಅಂತ ಕನ್ಫ್ಯೂಸ್ ಆಗ್ತಿದೆ. ರೀ ಲೇ, ನಾಯಿಗೆ ಊಟ ಹಾಕ್ದಾ? ನಾಯಿ ಹತ್ರ ಊಟ ಬೇಕಂತ ಕೇಳ್ದೆ, ಅದ್ ಮಾತೇ ಆಡ್ಲಿಲ್ಲ. ಅದು ಏನೋ ಅಪ್ಪ. ಲೇ, ಬಟ್ಟೆ ಎಲ್ಲೇ? ನೀವೇ ಒಗೆರಿ ಅಂದ್ರಲ್ಲ, ಅದಕ್ಕೆ ಕಾಂಪೌಂಡಿಂದ ಆಚೆ ಒಗ್ದ್ಬಿಟ್ಟೆ. ಹೋಗದ್ ಬಿಟ್ಟ. ಏಯ್, ಹೋಗ್ ಪಾತ್ರೆ ತೊಳಿಯೇ. ಅಮ್ಮೋರೆ, ರಾತ್ರಿಗೆ ಹಂಗೂ ಊಟ ಮಾಡ್ಬೇಕು ತಾನೆ, ಮತ್ತೆ ಯಾಕೆ ತೊಳೆಯೋದು? ಸಾಂಬಾರ್ ನಾನೇ ಮಾಡಿ ಸಾಯ್ತೀನಿ, ತರಕಾರಿನಾದ್ರೂ ಕಟ್ ಮಾಡು. ಅಷ್ಟೇಯಾ? ಸೋ ಈಜಿ. ಟೊಮೊಟೊ ಕಟ್ ಮಾಡು. ಈರುಳ್ಳಿ ಕಟ್ ಮಾಡು. ಇವಳ ಮಕ್ಕೆ. ಏನೇ ನಿಂದು? ಕಿತ್ತೋಗಿರೋ ನನ್ನ ಮಗನೇ, ಆಫ್ಟರ್ ಆಲ್ ಒಂದು ತರಕಾರಿ ಕಟ್ ಮಾಡಕ್ ಬರ್ದೇ ಇರೋಳ್ನ ಕೆಲ್ಸ ಕರ್ಕೊಂಡ್ ಬಂದಿದ್ಯಾ? ಅದು ಆಗ್ತಾಯಿಲ್ಲ, ಬಿಪಿ ಹೇಳ್ತಿದೆ. ಇವಳು ಒಂದ್ ನಿಮಿಷ ನನ್ ಕಣ್ ಮುಂದೆ ಇರ್ಬಾರ್ದು. ತೊಲ್ಗೆ ನಮ್ ಯಜಮಾನ್ರು ಹೇಳಿದ್ರೆ ಹೋಯ್ತೀನಿ, ಕೆಲ್ಸಕ್ ಸೇರ್ಸಿರೋದು ಅವ್ರೇಯ. ಯಾವನೇ ನೀನ್ ಯಜಮಾನ? ಕರ್ಸವನ. ಏನಮ್ಮ? ಏನ್ ಹೇಳೆ? ಏನು? ನೋಡ್ರಿ, ಮನೆ ಬಿಟ್ಟು ಹೋಗು ಅಂತಾರೆ ಇವ್ರು. ಯಾಕಮ್ಮ? ಅಂದ್ರೆ ಇವನು ನಾನ್ ಕಟ್ಕೊಂಡಿರೋ ಗಂಡ. ಏನೋ ಚಳಿಗಾಲದಲ್ಲಿ ಆಗೋಯ್ತು ಕಣೆ. ಈಗ ಒಂದೇ ಮನೇಲಿ ಅಕ್ಕ ತಂಗಿರಿದ್ರೆ ಹೊಂದ್ಕೊಂಡೋಗಲ್ವಾ? ಲೇ, ಒಂಚೂರು ಅಕ್ಕ ಅನ್ಬಿಡೆ. ಅಕ್ಕ ಸರಿ ಹೋಯ್ತಲ್ಲ. ಈಗ ತರಕಾರಿ ಕಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಬಿಡು. ನೀನ್ ನೀಟಾಗಿ ಕಲ್ತ್ಕೊಬಿಡಮ್ಮ. ಹೇಳ್ಕೊಡು. ಏನ ನಿಂತಿ ಒಳ್ಳೆವಳು, ಚೆನ್ನಾಗಿ ಹೇಳ್ಕೊಡ್ತಾಳೆ. ತರಕಾರಿ ಕಟ್ ಮಾಡೋದು ತುಂಬಾ ಈಸಿ ಕಣಮ್ಮ. ಹಿಂಗೆ ಹೇಳ್ದೆ ಕೇಳ್ದೆ ಚುಚ್ಬಿಟ್ರೆ ಮೂರನೇ ಒಳಗೆ ಏನೇ ಹೇಳಿ. ನಮ್ಮ ಈ ಮಿಟ್ಲಾಡಿ ಕಂಟೆಂಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಎಂಜಾಯ್ ಮಾಡಿದಿರ ಅಂತ ಭಾವಿಸ್ತೀನಿ. ಹಾಗಾದ್ರೆ ತರ್ಲೆ ಬಗ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಶೇರ್ ಮಾಡಿ.